ಇವತ್ತು ತಿಳಿದ ಹಾಗೆ ನಮ್ಮ ಘನ ಸರ್ಕಾರ ಈ ಹೊಸದಾಗಿ ಏನು ಗ್ಯಾರಂಟಿ ಯೋಜನೆಗಳನ್ನು ಆರಂಭಿಸಿದೆ. ಆ ಯೋಜನೆಗಳು ಎಲ್ಲರಿಗೂ ತಲುಪಬೇಕು, ಎಲ್ಲರಿದ್ದಾರೆ ಆ ಯೋಜನೆಗಳ ಮಹತ್ವವನ್ನು ಅರಿತುಕೊಳ್ಬೇಕಂತ ಹೇಳುವ ಒಂದು ಉದ್ದೇಶದಿಂದ ಈ ಥರ ಸಮಾವೇಶಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಟ್ಟಕಡೆಯ ಎಲ್ಲ ಎಲಿಜಿಬಲ್ ಫಲಾನುಭವಿಗಳಿಗೆ ಅದರ ಬಗ್ಗೆ ನಮಗೆ ಆದೇಶ ನೀಡಿದ್ದಾರೆ. ಅದೇ ಕಾರಣಕ್ಕಾಗಿ ನಾವಿಲ್ಲಿ ತಾವು ನೋಡುವ ಹಾಗೆ ತಮ್ಮ ಹಿಂದ್ಗಡೆ ಎಲ್ಲ ಸ್ಟಾಲ್ಸ್ಗಳನ್ನು ಇನ್ನು ಹಾಕ್ಕೊಂಡಿದ್ದೀವಿ. ಯಾರೇ ಬೆನಿಫಿಷರಿಗೆ ತಮ್ಮ ಬ್ಯಾಂಕ್ ಅಕೌಂಟ್ ಸಮಸ್ಯೆ ಆದರೆ ಆಗಲಿ ಅನ್ನೋ ಉದ್ದೇಶದಿಂದ ಆ ಥರ ಒಂದು ಕೌಂಟರ್ಸ್ ಅನ್ನು ಹಾಕಿ ಅದನ್ನು ಇವತ್ತು ಸಾಯಂಕಾಲ ತನಕನೂ ಈ ಸಮಾವೇಶ ಮುಗಿದ್ರೂ ಸಹಿತ ಸಾಯಂಕಾಲ ತನಕ ತಾವೆಲ್ಲರೂ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಯಾರಿಗೆ ಅಲ್ಲಿ ಹೋಗಬೇಕು ನೋಡಬೇಕು, ತಮ್ಮ ಮಾಹಿತಿ ಪಡಿಬೇಕು ಅಂಥವ್ರೆಲ್ಲರಿಗೂ ಸಹಿತ ಇರಲಿ ಅಂತ ಹೇಳಿ ನಾವು ಅಲ್ಲಿ ಇವತ್ತು ಇಡೀ ಯೋಜನೆಗಳಿದೆ. ಅದು ಬಹುಶಃ ಇಷ್ಟು ಗಾತ್ರದಲ್ಲಿ ಆಗಿರೋದು ಇದೇ ಮೊದಲು ಅಂತ ನಾವು ಹೇಳ್ಬೋದು. ನಮ್ಮ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 3.5 ಲಕ್ಷ ಫಲಾನುಭವಿಗಳಿದ್ದು ಸುಮಾರು ಈಗಾಗಲೇ ನಾವು 20 ಕೋಟಿಗಿಂತ ಜಾಸ್ತಿ ಅವರ ಅಕೌಂಟಿಗೆ ನಾವು ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನ ಮಾಡಿದೀವಿ. ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದು ಸೊರಬ ತಾಲೂಕಿನಲ್ಲಿ 46,000ಕ್ಕಿಂತ ಜಾಸ್ತಿ ಫಲಾನುಭವಿಗಳಿರ್ತಾರೆ. ಅವರಿಗೆ 2,60,00,000 ಜಾಸ್ತಿ ನೇರವಾಗಿ ಹಣ ಸಂದಾಯ ಆಗಿದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ 4,58,000ಕ್ಕಿಂತ ಜಾಸ್ತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಫಲಾನುಭವಿಗಳಿದ್ದು ಅವರಿಗೆ 105 ಕೋಟಿಯಷ್ಟು. ಬಹುಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ 3,81,521 ಫಲಾನುಭವಿಗಳಿದ್ದು ಮಹಿಳೆಯರು ಫಲಾನುಭವಿಗಳಿದ್ದು ಅದು 348,587 ಮಹಿಳೆಯರು ಇದರಿಂದ ಒಂದು ಬೆನಿಫಿಟ್ಸ್ ಅನ್ನು ಪಡಿತಾ ಇದ್ದಾರೆ. ಸುಮಾರು 50 ಕೋಟಿಗಿಂತಲೂ ಜಾಸ್ತಿ ಹಣ ನೇರವಾಗಿ ಅವರ ಅಕೌಂಟಿಗೆ ಸೊರಬ ತಾಲೂಕಿನಲ್ಲಿಯೇ ಮಹಿಳೆಯರಿಗೆ ಸಂದಾಯವಾಗಿದೆ. ಸೊ ಈ ಎಲ್ಲ ಯೋಜನೆಗಳು ಒಂದು ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕೆ ನಾ ಎಲ್ಲರಿಗೂ ಧನ್ಯವಾದ ಹೇಳಿ ತಮ್ಮ ತಾಲೂಕಿನ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದರಲ್ಲಿ ಬಹಳಷ್ಟು ಆಸಕ್ತಿ ತೆಗೆದುಕೊಂಡು ಎಲ್ಲ ಕಟ್ಟಕಡೆಯ ಫಲಾನುಭವಿಗಳಿಗೂ ಇದು ನೇರವಾಗಿ ಮುಟ್ಟಬೇಕು. ಅದಕ್ಕೆ ನಾವು ಒಳ್ಳೆ ರೀತಿಯಿಂದ ಜನರಿಗೆ ಮೆಸೇಜ್ ಕೊಡಬೇಕು. ಮಾಹಿತಿ ಕೊರತೆ ಇದ್ದವರಿಗೂ ನಾವು ಮಾಹಿತಿ ನೀಡುವ ಉದ್ದೇಶದಿಂದ ಈ ಸಮಾರಂಭ ಮಾಡ್ತಾ ಇರೋದು ಅವರಿಗೂ ಅಭಿನಂದನೆ ಹೇಳ್ತಾ ತಮ್ಮೆಲ್ಲರಿಗೂ ಇನ್ನೊಂದ್ಸತಿ ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ತುಳಿದು ಬೆಳೆಯುವುದು ಗೆಲುವಲ್ಲ, ಬೆಳೆದು ಬೆಳೆಸುವುದೇ ನಿಜವಾದ. ಪುರಸಭೆ ಸರ್ವ ಸದಸ್ಯರಿಗೆ ಸ್ವಾಗತ ಬಯಸುತ್ತೇನೆ.